ಭೂಮಿ ಮತ್ತು ನಿವೇಶನಗಳಿಲ್ಲದ ಬಡಜನರು ಸರ್ಕಾರದಿಂದ ಅಧಿಕೃತ ದಾಖಲಾತಿಗಳನ್ನು ನೀಡುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪಿಸಿ ಆಕ್ರೋಶಭರಿತ ಧರಣಿ ನಿರತರು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ಭೂಮಿ ಮತ್ತು ವಸತಿ ರಹಿತ ಹಕ್ಕು ವಂಚಿತರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಡ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ಧರಣಿ ಮುಂದುವರೆಸಿದ್ದರು. ಜಿಲ್ಲಾಡಳಿತದ ವಿರುದ್ಧ ಧರಣಿ ನಿರತರು ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಸಮಿತಿಯ ಜಿಲ್ಲಾ ಸಂಚಾಲಕರಾದ ಅಂದ್ರಾಳ್ ನಾಗಭೂಷಣ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಭೂಮಿ ನೀಡದ ಬಡವರಿಗೆ ಸಾಗುವಳಿ ಪತ್ರ ಕೊಟ್ಟಿಲ್ಲ, ನಿವೇಶನ ಕೊಟ್ಟ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುತ್ತಿಲ್ಲ, ಮೂಲಭೂತ ಸೌಕರ್ಯವನ್ನು ಕಲ್ಪಿಸದೆ ಜನರಿಗೆ ಅಧಿಕಾರಿಗಳು ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಮಮತಾ, ವೆಂಕಟೇಶ್, ಮಲ್ಲಿಕಾರ್ಜುನಯ್ಯ, ಮಂಜುನಾಥ್, ಪ್ರಕಾಶ್ ಮತ್ತು ರತ್ನಮ್ಮ ಸೇರಿದಂತೆ ಇತರೆ ನೂರಾರು ಮಂದಿ ಬಡಪಾಯಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇವತ್ತು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯಿಂದ ಎರಡನೇ ದಿನ ನಮ್ಮ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಿದ್ದೀವಿ. ಏನಪ್ಪ ಇದರ ನಮ್ಮ ಒತ್ತಾಯ ಅಂದರೆ, ತುಮಕೂರು ಜಿಲ್ಲಾ ಅಧಿಕಾರಿಗಳಿಗೆ ಈ ಹಿಂದೆ ನಾವು 3 ಬಾರಿ ಮನವಿ ಕೊಟ್ಟಿದ್ವಿ 1.5 ವರ್ಷಗಳಿಂದ. ಏನಪ್ಪ ಅಂದರೆ, ತುಮಕೂರು ತಾಲ್ಲೂಕು ಮತ್ತು ಮಧುಗಿರಿ ತಾಲ್ಲೂಕು, ಕೊರಟಗೆರೆ ತಾಲ್ಲೂಕು, ಪಾವಗಡ, ಚಿಕ್ಕನಾಯಕನಹಳ್ಳಿ ಈ ರೀತಿಯಾಗಿ ಭೂಮಿ ಮತ್ತು ವಸತಿ ಸಮಸ್ಯೆಗಳ ಬಗ್ಗೆ, ಅಂದರೆ ಕೆಲವು ಕಡೆ ಸುಮಾರು ಅನೇಕ ವರ್ಷಗಳಿಂದನೂ ಕೂಡ ಅನುಭವದಲ್ಲಿದ್ದಾರೆ. ಫಾರ್ಮ್ 50-53 ಅರ್ಜಿ ಹಾಕ್ಕೊಂಡಿದ್ದಾರೆ, 57 ಅರ್ಜಿ ಹಾಕ್ಕೊಂಡಿದ್ದಾರೆ. ಅದನ್ನು ವಿಲೇವಾರಿ ಮಾಡಿ ಸಾಗುವಳಿ ಪತ್ರನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ, ಸಾಗುವಳಿ ಪತ್ರ ಕೊಡಿ ಅಂತ. ಮತ್ತೆ ಸಾಗುವಳಿ ಪತ್ರ ಕೊಟ್ಟಿದ್ದಾರೆ, ಪಹಣಿ ಖಾತೆ ಮಾಡಿಕೊಡಿ, ಖಾತೆ ಪಾಣಿ ಮಾಡಿಕೊಡಿ ಅನ್ನೋದ್ರ ಬಗ್ಗೆ. ಮತ್ತಾಮೇಲೆ ಕೆಲವು ಕಡೆ ಏನು ನಿವೇಶನಕ್ಕೆ ಭೂಮಿ ಕೊಟ್ಟಿದ್ದಾರೆ, ಹಕ್ಕುಪತ್ರಗಳು ಕೊಟ್ಟಿಲ್ಲ, ಮತ್ತೆ ಮೂಲಭೂತ ಸೌಲಭ್ಯಗಳು ಕೊಟ್ಟಿಲ್ಲ. ಹಾಗಾಗಿ ನಾವು 1.5 ವರ್ಷಗಳ ಹಿಂದೆ ನಾವು 3 ಮನವಿ ಪತ್ರಗಳನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ವಿ. ಆದರೆ ಜಿಲ್ಲಾಧಿಕಾರಿಗಳಾಗ್ಬೋದು ಅಥವಾ ತಾಲ್ಲೂಕು ಆಡಳಿತಗಳಾಗ್ಬೋದು, ಇಲ್ಲಿವರೆಗೂ ಏನು ಕ್ರಮ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ನಾವು ಖುದ್ದು ಭೇಟಿ ಮಾಡಿ ಅಧಿಕಾರಿಗಳನ್ನ ಕೇಳ್ಕೊಂಡಿದ್ದೀವಿ, ಮತ್ತೆ ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ಮತ್ತೆ ಇಲ್ಲಿನ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ, ಏನು ರಾಜ್ಯದ ಗೃಹ ಸಚಿವರಾದಂಥ ಉಸ್ತುವಾರಿ ಸಚಿವರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಎಲ್ಲ ಶಾಸಕಾಂಗಕ್ಕಾಗ್ಬೋದು ಅಥವಾ ಕಾರ್ಯಾಂಗಕ್ಕಾಗ್ಬೋದು ಎಲ್ಲರ ಗಮನಕ್ಕೂ ತಂದಿದ್ದೇವೆ. ಆದರೆ ಈ ಬಡಜನಗಳ ಕೂಗು ಮತ್ತೆ ಈ ಬಡಜನಗಳ ಸಮಸ್ಯೆ ತಾಲ್ಲೂಕಾಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಗಮನಿಸಿಲ್ಲ. ಮತ್ತಾಮೇಲೆ ಉದಾಸೀನವನ್ನ ಧೋರಣೆಯನ್ನ ತೋರಿದಾವೆ. ಹಾಗಾಗಿ ನಾವು ಈ ಒಂದು ಧರಣಿಯನ್ನ ಕೈಗೊಂಡಿದ್ದೀವಿ. ನಮ್ಮ ಧರಣಿಯ ಒಂದು ಮೂಲ ಉದ್ದೇಶ ಇಷ್ಟೇನೆ, ನಮಗೆ ಈ 2 ಗ್ರಾಮಗಳಲ್ಲಿ ತುರ್ತಾಗಿ ಇಲ್ಲಿ ಕೂತ್ಕೊಂಡಿರೋ ಸ್ಥಳದಲ್ಲೇ ನೀರನ್ನ ಕೊಡಬೇಕು, ಮತ್ತೆ ವಿದ್ಯುತ್ತನ್ನ ಕೊಡಬೇಕು. ಕೊರಟಗೆರೆ ತಾಲ್ಲೂಕು ಒಳವನಹಳ್ಳಿ ಮತ್ತೆ ಇರುಕ್ಸಂದ್ರ ಕಾಲೋನಿ ಗ್ರಾಮಕ್ಕೆ. ಮತ್ತಾಮೇಲೆ ಎರಡನೇದೇನಪ್ಪ ಅಂದ್ರೆ, ಇಲ್ಲಿವರೆಗೂ ಏನಾಗಿದೆ ಮತ್ತೆ ಈ ಬೇರೆ ಬೇರೆ ಮಧುಗಿರಿ ತಾಲ್ಲೂಕಿನ ಸಮಸ್ಯೆಗಳ ಬಗ್ಗೆ, ಉದಾಹರಣೆಗೆ ಜನಕಲೋಟಿ ಆಗ್ಬೋದು, ಅಥವಾ ಇನ್ಯಾವುದೋ ತಿಗಳರಳ್ಳಿ ಆಗ್ಬೋದು, ಅಥವಾ ಇನ್ಯಾವುದೋ ಬ್ಯಾಲ್ಯ ವಿಷಯ ಆಗ್ಬೋದು, ಅಥವಾ ಇನ್ಯಾವುದೇ ಬೇರೆ ಬೇರೆ ವಿಷಯಗಳು, ವಿರೂಪಗೊಂಡನಹಳ್ಳಿ ಆಗ್ಬೋದು, ಇಂಥ ವಿಷಯಗಳ ಬಗ್ಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಆಯಾ ತಹಶೀಲ್ದಾರ್ಗಳು, ಇಒಗಳು ಬಂದು ಇಲ್ಲಿ ಜನಗಳಿಗೆ ಹೇಳಬೇಕು. ಇಲ್ಲಿ ಯಾರೋ ನಮ್ಮ ಮುಖಂಡರುಗಳಿಗೆ ಹೇಳೋದಲ್ಲ, ನಮ್ಮ ಸಮಿತಿಗೆ ಹೇಳೋದಲ್ಲ. ಇಲ್ಲಿ ಯಾರು ಫಲಾನುಭವಿಗಳು ಬಂದಿದ್ದಾರೆ, ಧರಣಿ ಕೂತ್ಕೊಂಡು ಹಗಲು ರಾತ್ರಿ ಇಲ್ಲಿ ಮಳೆ ಬಿಸಿಲು ಅಂತಾನೆ ಕೂತ್ಕೊಂಡಿದ್ದಾರೆ, ಅವ್ರುಗಳಿಗೆ ಹೇಳಬೇಕು ಈ ಅಧಿಕಾರಿಗಳು ಬಂದು. ಎಸ್ಪೆಷಲಿ ಜಿಲ್ಲಾ ಪಂಚಾಯತ್ ಸಿಇಒ ಬರಬೇಕು, ಬಂದು ಹೇಳೋವರೆಗೂ ಕೂಡ. ಮತ್ತೆ ಅದ್ರ ಬಗ್ಗೆ ನಾವು ತುರ್ತಾಗಿ ಜಿಲ್ಲಾ ಮಟ್ಟದಲ್ಲಿ DCF ಆಗ್ಬೋದು, ಯಾಕೆಂದ್ರೆ ಕೆಲವು ಅರಣ್ಯ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಕಂದಾಯ ಇಲಾಖೆಗೆ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಕನ್ಫ್ಯೂಷನ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ DCF ಅವರು ಮತ್ತೆ DDLR ಮತ್ತೆ ಸಿಇಒ ಈ ರೀತಿಯಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡಂತೆ DC ಅವರು ಒಂದು ಸಭೆಯನ್ನು ನಿರ್ಣಯ ಮಾಡಬೇಕು. ಆ ಸಭೆ ನಿರ್ಣಯ ಮಾಡೋ ದಿನಾಂಕವನ್ನ ಇಲ್ಲಿ ಲಿಖಿತವಾಗಿ ನಮಗೆ ಕೊಡಬೇಕು. ಅಲ್ಲಿವರೆಗೂ ಕೂಡ ಈ ಧರಣಿಯನ್ನ ಕೈ ಬಿಡೋಲ್ಲ ಅಂತ ನಾನು ಈ ಸಂದೇಶವನ್ನ ಜಿಲ್ಲಾಡಳಿತಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಅಂದ್ರಾಳ್ ನಾಗಭೂಷಣ್, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ತುಮಕೂರು ಜಿಲ್ಲಾ ಸಂಚಾಲಕ. ಮಂತ್ರಿಗಳೇ ನೀವು ಯಾರ ಪರ?
ಹೋಗಿ ಬರ್ಬೇಕು ನಾನು. Hey,